ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ವೈಟಿ ಕನ್ನಡಿಗ ವ್ಲಾಗ್. ಸೊ ನೋಡ್ತಿದ್ರಲ್ಲ, ನಾನು ಇವತ್ತಿದ್ದೀನಿ ಕನ್ನಂಬಾಡಿಲಿ, ಅಂದ್ರೆ ಮೈಸೂರಲ್ಲಿರೋ ಕನ್ನಂಬಾಡಿಲಿ. ಸೊ ಇವತ್ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಬಂದೀನಿ. ಸೊ ನೋಡ್ತಿದ್ರಲ್ಲ, ಆಲ್ರೆಡಿ ಈ ವೇಣುಗೋಪಾಲ ಸ್ವಾಮಿಗೆ ನಡ್ಕೊಂಡು ಬರ್ತಾ ಇದ್ದೀನಿ. ಅಂದ್ರೆ 2 ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕು ಈ ಕನ್ನಂಬಾಡಿಯಿಂದ. ಸೊ ನೋಡ್ತಿದ್ರಲ್ಲ, ಬೆಳಗಿನ ಜಾವ 8 ಬಂದಿದ್ದೀನಿ. ಅಂದ್ರೆ ಇಲ್ಲಿ ಯಾವುದೇ ತರದ ವೆಹಿಕಲ್ ಇರಲ್ಲ, ಏನಿರಲ್ಲ. ಅಂದ್ರೆ ಓನ್ ವೆಹಿಕಲ್ ಇದ್ರೆ ಆರಾಮಾಗಿ ಬಂದ್ಬಿಡ್ಬೋದು. ಅಂದ್ರೆ ಬಸ್ಸಿಗೆ ನೆಚ್ಕೊಂಡು ಬಂದ್ರೆ ಯಾವುದೇ ಕಾರಣಕ್ಕೂ ಬರೋಕ್ಕಾಗಲ್ಲ. ಅಂದ್ರೆ ಟೈಮ್ ಸರಿಯಾಗಿ ಬಸ್ ಸಿಗಲ್ಲ. ಸೊ ನೋಡ್ತಿದ್ರಲ್ಲ, ಇವಾಗ ಆಲ್ರೆಡಿ ನಾನು ಇವಾಗ ಬಂದ್ಬಿಟ್ಟಿದ್ದೀನಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಇದ್ದೀನಿ. ಸೊ ಬನ್ನಿ ಒಳಗಡೆ ಹೋಗ್ಬಿಟ್ಟು ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಬಗ್ಗೆ ಗೊತ್ತಿರೋಷ್ಟು ಮಟ್ಟಿಗೆ ತಿಳಿಸ್ಬಿಡ್ತೀನಿ. ಸೊ ಬನ್ನಿ ಗೈಸ್, ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಬೆಳಗಿನ ಜಾವ ಯಾರು ಕೂಡ ಬರಲ್ಲ. ಅಂದ್ರೆ ಸಂಜೆ 4:30-5 ಗಂಟೆ ಮೇಲೆ ಜನ ಬರ್ತಾರೆ ಇಲ್ಲಿ. ಸೊ ನೋಡ್ತಿರಲ್ಲ, ಆಲ್ಮೋಸ್ಟ್ ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿದ್ವು. ಸೊ ನಾನು ಇವಾಗ ಒಳಗಡೆ ಎಂಟ್ರಿ ಆಗಿದ್ದೀನಿ. ನೋಡ್ತಿರಲ್ಲ, ಒಳಗಡೆ ಇದೀನಿ ಆಲ್ಮೋಸ್ಟ್ ಈಗ. ಅಂದ್ರೆ ಇಲ್ಲಿ ಎಲ್ಲಾ ತರದ ಗಾಡಿ, ಯಾವುದೇ ತರದ ಗಾಡಿ ತಂದ್ರು ಕೂಡ ಪಾರ್ಕಿಂಗ್ ಮಾಡೋಕೆ ಮಸ್ತಾಗಿ ಜಾಗ ಕೂಡ ಇದೆ. ಸೊ ಗೈಸ್, ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಬಂದ್ಬಿಟ್ಟು ನಮ್ಮ ಕೃಷ್ಣರಾಜ ಸಾಗರ, ಅಂದ್ರೆ ನಮ್ಮ ಮೈಸೂರಲ್ಲಿರುವ ಕೃಷ್ಣರಾಜ ಸಾಗರದ ಸಮೀಪದಲ್ಲಿರುವ ಹೊಸ ಕನ್ನಂಬಾಡಿ ಹತ್ರ ಇದೆ. ಅಂದ್ರೆ ಇದು ಕರ್ನಾಟಕದಲ್ಲಿ ಹೊಯ್ಸಳರ ವಾಸ್ತುಶಿಲ್ಪಕ್ಕೆ ಒಂದು ಉದಾಹರಣೆ ಆಗಿದೆ ಅಂತ ಹೇಳ್ತಾರೆ. ಸೊ ಈ ದೇವಾಲಯವನ್ನು ಕ್ರಿಸ್ತಶಕ 12ನೇ ಶತಮಾನದಲ್ಲಿ, ಅಂದ್ರೆ ಮೈಸೂರು ಜಿಲ್ಲೆಯ ಸೋಮನಾಥಪುರದಲ್ಲಿರುವ ಚನ್ನಕೇಶವ ದೇವಾಲಯದ ಸಮೀಪದಲ್ಲಿ, ಅಂದ್ರೆ ಆ ಸಮಯದಲ್ಲಿ ನಿರ್ಮಿಸಲಾಯಿತು ಅಂತ ಹೇಳ್ತಾರೆ. ಗೈಸ್, ಈ ದೇವಸ್ಥಾನಕ್ಕೆ ನೀವು ಡೈರೆಕ್ಟ್ ಆಗಿ ಬರೋದಕ್ಕೆ ಯಾವುದೇ ತರದ ಬಸ್ಗಳು ಅಂತೂ ಯಾವುದೇ ತರದ ಡೈರೆಕ್ಟ್ ಬಸ್ ಸಿಗೋದಿಲ್ಲ ನಿಮಗೆ ಬರೋದಕ್ಕೆ. ಸೊ ನೀವು ಮೈಸೂರಿಂದ ಕೃಷ್ಣರಾಜ ಸಾಗರಕ್ಕೆ ಟ್ರೈನಲ್ಲಿ ಬಂದರೆ, ಆ ಕೃಷ್ಣರಾಜ ಸಾಗರದಿಂದ ಬಸ್ ಇಟ್ಕೊಂಡು ಸೀದಾ ಹೊಸ ಕನ್ನಂಬಾಡಿಗೆ ಬರಬೇಕು. ಹೊಸ ಕನ್ನಂಬಾಡಿಗೆ ಬಂದರೆ ಸೀದಾ ಹೊಸ ಕನ್ನಂಬಾಡಿ ಅಂದರೆ 2 ಕಿಲೋಮೀಟರ್ ಈ ದೇವಸ್ಥಾನಕ್ಕೆ ನಡ್ಕೊಂಡು ಬರಬೇಕು. ಅಂದರೆ ಯಾವುದೇ ಥರದ ಬಸ್ಸು ಕೂಡ ಇರಲ್ಲ ಹೊಸ ಕನ್ನಂಬಾಡಿಯಿಂದ. ಗೈಸ್, ಫೈನಲಿ ನಾನು ಈ ದೇವಸ್ಥಾನದ ಒಳಗಡೆ ಬಂದ್ಬಿಟ್ಟಿದ್ದೀನಿ. ಅಂದ್ರೆ ಈ ದೇವಸ್ಥಾನ ಮಿನಿಮಮ್ ಅಂದ್ರು ಒಂದು 10-15 ಎಕರೆ ಒಳಗೆ ಇದೆ ಅಂದ್ಕೊಂಡಿರ್ತೀನಿ. ಸೊ ನೋಡ್ತಿರಲ್ಲ, ಇಲ್ಲಿ ಬಂದ್ಬಿಟ್ಟು ಚಪ್ಪಲಿ ಬಿಟ್ಬಿಟ್ಟು ಹೋಗ್ಬೇಕು. ಅಂದ್ರೆ ಇಲ್ಲಿ ಯಾವುದೇ ತರದ ಡ್ರೋನು, ಕ್ಯಾಮ್ರಾ ಯಾವುದೇ ತರದ ಅಲೋ ಇಲ್ಲ. ಅಂದ್ರೆ ಇಲ್ಲಿ ಯಾವುದೇ ತರದ ಡ್ರೋನ್ಗಳನ್ನು ಯೂಸ್ ಮಾಡೋ ಹಾಗಿಲ್ಲ ಈ ದೇವಸ್ಥಾನದಲ್ಲಿ. ಸೊ ಈ ದೇವಸ್ಥಾನ ಬಂದ್ಬಿಟ್ಟು 1909ರಲ್ಲಿ ಸರ್ ವಿಶ್ವೇಶ್ವರಯ್ಯನವರು ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ಕಟ್ಟಬೇಕಾದ್ರೆ ಈ ದೇವಸ್ಥಾನ ಬಂದ್ಬಿಟ್ಟು, ಅಂದ್ರೆ ಈ ದೇವಸ್ಥಾನ ಮತ್ತೆ ಕನ್ನಂಬಾಡಿ ಗ್ರಾಮ 2 ಕೂಡ ಮುಳುಗಡೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ಕಾರಣದಿಂದ ಅಂದಿನ ಕಾಲದ ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೂಡ ಕನ್ನಂಬಾಡಿ ನಿವಾಸಿಗಳಿಗೆ ಹೊಸ ಗ್ರಾಮವನ್ನು ನಿರ್ಮಿಸಲು ಹೇಳ್ತಾರೆ. ಅಂದ್ರೆ ಹೊಸ ಕನ್ನಂಬಾಡಿ ಅಂತ ಒಂದು ಗ್ರಾಮವನ್ನು ನಿರ್ಮಿಸ್ತಾರೆ. ಸೊ ಆ ಗ್ರಾಮದಲ್ಲಿ ಎಲ್ಲ ನಿವಾಸಿಗಳು ಬಂದ್ಬಿಟ್ಟು ಅಲ್ಲೇ ವಾಸಿಸ್ತಾರೆ. ಸೊ ಅಂದ್ರೆ ಆ ಟೈಮಲ್ಲಿ ಆ ದೇವಸ್ಥಾನ, ಅಂದ್ರೆ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮಾತ್ರ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಅಂದ್ರೆ ನೀರಿನಲ್ಲೇ ಮುಳುಗಡೆ ಆಗೋಗ್ಬಿಡುತ್ತೆ. 1909ರಲ್ಲಿ KRS ಅಣೆಕಟ್ಟು ನಿರ್ಮಾಣವಾದಾಗ ಈ ದೇವಸ್ಥಾನದ ಮುಳುಗಡೆಯನ್ನ ಖಂಡಿಸ್ತಾರೆ. ಅಂದ್ರೆ 1930ರ ಹೊತ್ತಿಗೆ ಹಿಂದಿನ ಕನ್ನಂಬಾಡಿ ಗ್ರಾಮವು ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಸಮಾಧಿಯಾಗುತ್ತೆ, ಅಂದ್ರೆ ಮುಳುಗಡೆ ಆಗುತ್ತೆ. ಆದಾಗ್ಯೂ ಜಲಾಶಯದಿಂದ ನೀರಿನ ಮಟ್ಟವು ಕಡಿಮೆ ಆದ, ಅಂದ್ರೆ ಆ ಸಮುದ್ರದಲ್ಲಿ ಅಂದ್ರೆ ಈ ನದಿಯಲ್ಲಿ ನೀರು ಕಡಿಮೆ ಆದಾಗ ಆ ದೇವಸ್ಥಾನ ಕಂಡು ಬರ್ತಾ ಇತ್ತು. ಅಂದ್ರೆ ಸುಮಾರು 2000 ಇಸ್ವಿಯಲ್ಲಿ ಈ ದೇವಸ್ಥಾನ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಕಂಡು ಬಂದಿತ್ತು ಅಂತ ಹೇಳ್ತಾರೆ. ಗೈಸ್, ಈ ದೇವಸ್ಥಾನ ಬಂದ್ಬಿಟ್ಟು ಸುಮಾರು 70 ವರ್ಷಗಳ ಕಾಲ ನೀರಿನಲ್ಲೇ ಮುಳುಗಡೆಯಾಗಿತ್ತು, ಅಂದ್ರೆ ನೀರಿನ ಅಡಿಯಲ್ಲೇ ಇತ್ತು. ಸೊ ಅಂದ್ರೆ ಈ ದೇವಸ್ಥಾನನ ಉದ್ಯಮಿಯಾದ ಶ್ರೀ ಹರಿ ಖೋಡೆ ಅವರು ಈ ಸ್ಥಳಾಂತರಿಸುವ ಮೂಲಕ ಮತ್ತು ಪುನರ್ ಸ್ಥಾಪಿಸುವ ಕಾರ್ಯಕ್ರಮವನ್ನು ಕೈಗೊಂಡಿದ್ದರು. ಆರಂಭದಲ್ಲಿ ಸಂಪೂರ್ಣ ಸಂಕೀರ್ಣವನ್ನು ಮೈಸೂರು ಮಧುವನ ಪಾರ್ಕ್ಗೆ ಸ್ಥಳಾಂತರಿಸಲಾಯಿತು ಮತ್ತು ಯೋಜಿಸಲಾಗಿತ್ತು. ಅಂದ್ರೆ ಹೊಸ ಕನ್ನಂಬಾಡಿ ಗ್ರಾಮಸ್ಥರ ಪ್ರತಿಭಟನೆಯಿಂದಾಗಿ ಪುನರ್ವಸತಿ ಗ್ರಾಮದ ಬಳಿಕ ಈ ಸ್ಥಳಕ್ಕೇನೆ ಮತ್ತೆ ಸ್ಥಳಾಂತರಿಸಲಾಯಿತು. ಅಂದ್ರೆ ಈ ಜಾಗಕ್ಕೇನೆ ಮತ್ತೆ ಈ ದೇವಸ್ಥಾನನ ಇಲ್ಲೇ ಕಟ್ಟಬೇಕು ಅಂತ ಈ ಹೊಸ ಕನ್ನಂಬಾಡಿಯ ಗ್ರಾಮಸ್ಥರು ಹೋರಾಟ ಮಾಡಿ ಈ ದೇವಸ್ಥಾನನ ಮತ್ತೆ ಇಲ್ಲೇ ಕಟ್ಟಕ್ಕೆ ಬಿಡ್ತಾರೆ. ಅಂದ್ರೆ ಈ ದೇವಸ್ಥಾನನ ಕಟ್ಟಿರೋದು, ಅಂದ್ರೆ
ಹಳೇದಾಗಿ ಮುಳುಗಡೆ ಆಗಿತ್ತಲ್ಲ, ಆ ದೇವಸ್ಥಾನದ ಪ್ರತಿಯೊಂದು ಒಂದೊಂದು ಕಲ್ಲು ಕೂಡ ತಂದುಬಿಟ್ಟು ಈ ದೇವಸ್ಥಾನದಲ್ಲೇ ಕಟ್ಟಿರೋದು. ಅಂದ್ರೆ ಯಾವುದೇ ತರದ ಹೊಸ ಕಲ್ಲುಗಳನ್ನ ಬಳಸಿಲ್ಲ. ಈ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.